ಇಡೀ ಮಧ್ಯಪ್ರಾಚ್ಯ ಇಂದು ಯುದ್ಧದ ಜ್ವಾಲೆಯಲ್ಲಿ ಹೊತ್ತಿ ಉರಿಯುತ್ತಿದೆ. ಅತ್ತ ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕದ ಯುದ್ಧ ವಿಮಾನಗಳು ಬೆಂಕಿಯ ಮಳೆ ಸುರಿಸುತ್ತಿದ್ದರೆ, ಇತ್ತ ಈ ಭೀಕರ ಸಮರದ ಟೈಮಿಂಗ್ ಬಗ್ಗೆ ಇಡೀ ಜಗತ್ತು ಬೆರಗಾಗಿ ನೋಡುತ್ತಿದೆ. ಈ ಮಹಾಯುದ್ಧದ ಕಹಾನಿಯಲ್ಲಿ ಅಚ್ಚರಿಯ ವಿಷಯವೆಂದರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರು ಇಲ್ಲಿ ಬಲವಾಗಿ ಕೇಳಿಬರುತ್ತಿದೆ. ಹೌದು, ಕಳೆದ ಫೆಬ್ರವರಿ 25 ಮತ್ತು 26ರಂದು ಪ್ರಧಾನಿ ಮೋದಿ ಇಸ್ರೇಲ್ ಪ್ರವಾಸದಲ್ಲಿದ್ದರು. ಇಸ್ರೇಲ್ನ ಸಂಸತ್ತು ನೆಸೆಟ್ ಉದ್ದೇಶಿಸಿ ಮಾತನಾಡಿದ ಮೊದಲ ಭಾರತೀಯ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಮೋದಿ ಅಲ್ಲಿ ಅಪ್ಪಟ ಶಾಂತಿ ಮಂತ್ರವನ್ನು ಪಠಿಸುತ್ತಿದ್ದರು. ಅಕ್ಟೋಬರ್ 7ರ ಹಮಾಸ್ ದಾಳಿಯನ್ನು ಬರ್ಬರ ಭಯೋತ್ಪಾದನೆ ಎಂದು ಖಂಡಿಸುತ್ತಲೇ ಭಾರತ ಇಸ್ರೇಲ್ನ ಬೆನ್ನಿಗೆ ದೃಢವಾಗಿ ನಿಲ್ಲಲಿದೆ ಎಂಬ ಭರವಸೆಯನ್ನು ನೀಡಿದ್ದರು. ಆದರೆ ಮೋದಿ ಇಸ್ರೇಲ್ ನೆಲದಲ್ಲಿ ಗಣ್ಯರೊಂದಿಗೆ ಮಾತುಕತೆ ನಡೆಸುತ್ತಿದ್ದಾಗ, ಇತ್ತ ಅಮೆರಿಕದ ಬೃಹತ್ ನೌಕಾಪಡೆ ಇರಾನ್ ಕರಾವಳಿಯತ್ತ ತನ್ನ ಹಡಗುಗಳನ್ನು ಸಜ್ಜುಗೊಳಿಸಿತ್ತು. ಪೆಂಟಗನ್ನಿಂದ ಆದೇಶಕ್ಕಾಗಿ ಕಾಯುತ್ತಿದ್ದ ಫೈಟರ್ ಜೆಟ್ಗಳು ರನ್ವೇ ಮೇಲೆ ಸಿದ್ಧವಾಗಿದ್ದವು. ಇಷ್ಟೆಲ್ಲ ಸಿದ್ಧತೆಗಳಿದ್ದರೂ ಇಸ್ರೇಲ್ ಮತ್ತು ಅಮೆರಿಕ ಯಾಕೆ ಮೌನವಾಗಿದ್ದವು? ಈ ರಹಸ್ಯವನ್ನು ದಾಳಿಗೂ 4 ದಿನ ಮುಂಚೆಯೇ ದ ಅಸೆಂಟ್ ಬಿಗಿನ್ಸ್ ಪುಸ್ತಕದ ಲೇಖಕ ಹಾಗೂ ಖ್ಯಾತ ವಿಶ್ಲೇಷಕ ಶನಕ ಅನ್ಸಲ್ ಪೆರೇರಾ ಬಯಲು ಮಾಡಿದ್ದರು. ಅವರ ವಿಶ್ಲೇಷಣೆ ಅತ್ಯಂತ ನಿಖರವಾಗಿತ್ತು. ಪೆರೇರಾ ಹೇಳಿದ್ದೇನೆಂದರೆ, ಇರಾನ್ ಮೇಲೆ ಸ್ಟ್ರೈಕ್ ನಡೆಯುವ ಟೈಮ್ಲೈನ್ನಲ್ಲಿ ಜಗತ್ತು ಗಮನಿಸದ ಅತಿ ದೊಡ್ಡ ವೇರಿಯಬಲ್ ಅಂದರೆ ಅದು ನರೇಂದ್ರ ಮೋದಿ. ಅವರ ಲಾಜಿಕ್ ಬಹಳ ಸ್ಪಷ್ಟವಾಗಿತ್ತು. 140 ಕೋಟಿ ಜನರ ನಾಯಕ ಮತ್ತು ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆಯ ಪ್ರತಿನಿಧಿಯಾದ ಮೋದಿ ಇಸ್ರೇಲ್ ಸಂಸತ್ತಿನ ಒಳಗೆ ಇರುವಾಗ, ಇಸ್ರೇಲ್ ಅಥವಾ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುವ ಸಾಹಸಕ್ಕೆ ಕೈ ಹಾಕಲು ಸಾಧ್ಯವೇ ಇರಲಿಲ್ಲ. ಏಕೆಂದರೆ ಇಸ್ರೇಲ್ ಒಂದು ವೇಳೆ ಇರಾನ್ ಮೇಲೆ ಬಾಂಬ್ ಹಾಕಿದರೆ ಅದಕ್ಕೆ ಪ್ರತಿಯಾಗಿ ಇರಾನ್ನಿಂದ ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸುರಿಮಳೆಯಾಗುವುದು ಖಚಿತವಾಗಿತ್ತು. ಅಂತಹ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಭಾರತದ ಪ್ರಧಾನಿಯವರ ಸುರಕ್ಷತೆಗೆ ಧಕ್ಕೆ ಬಂದರೆ ಅದು ಇಡೀ ವಿಶ್ವದ ರಾಜತಾಂತ್ರಿಕ ಇತಿಹಾಸದಲ್ಲೇ ಅಳಿಸಲಾಗದ ಅವಘಡಕ್ಕೆ ಕಾರಣವಾಗುತ್ತಿತ್ತು. 2 ದೇಶಗಳ ಗುಪ್ತಚರ ಸಂಸ್ಥೆಗಳು ಅಂತಹ ರಿಸ್ಕ್ ತೆಗೆದುಕೊಳ್ಳಲು ಎಂದಿಗೂ ಬಿಡುವುದಿಲ್ಲ. ಹೀಗಾಗಿಯೇ ಮೋದಿ ಇಸ್ರೇಲ್ ಭೂಪ್ರದೇಶವನ್ನು ದಾಟಿ ಭಾರತಕ್ಕೆ ವಾಪಸ್ ವಿಮಾನ ಹತ್ತುವವರೆಗೂ ಇಡೀ ಮಿಲಿಟರಿ ಆಪರೇಷನ್ ಅನ್ನು ಸ್ಥಗಿತಗೊಳಿಸಲಾಗಿತ್ತು. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕಟ್ಟಲು ಬಯಸಿರುವ ಹೊಸ ಮೈತ್ರಿಕೂಟಕ್ಕೆ ಭಾರತದ ಬೆಂಬಲ ಅತಿ ಮುಖ್ಯವಾಗಿತ್ತು. ಮೈತ್ರಿಕೂಟವನ್ನೇ ಕಟ್ಟುವ ಸಮಯದಲ್ಲಿ ಅತಿಥಿಯಾಗಿ ಬಂದ ನಾಯಕನ ಜೀವಕ್ಕೆ ಅಪಾಯ ತಂದುಕೊಳ್ಳುವುದು ಇಸ್ರೇಲ್ ಪಾಲಿಗೆ ದೊಡ್ಡ ಪೆಟ್ಟಾಗುತ್ತಿತ್ತು. ಪೆರೇರಾ ಹೇಳಿದಂತೆಯೇ ಫೆಬ್ರವರಿ 26ರ ಸಂಜೆ ಮೋದಿ ಇಸ್ರೇಲ್ ವಾಯುಗಡಿಯನ್ನು ದಾಟಿದ ತಕ್ಷಣವೇ ಯುದ್ಧದ ವಿಂಡೋ ಓಪನ್ ಆಯಿತು. ಮೋದಿ ವಿಮಾನ ಭಾರತದತ್ತ ಸಾಗುತ್ತಿದ್ದಂತೆಯೇ ಇತ್ತ ಇಸ್ರೇಲ್ನ ಯುದ್ಧದ ಗಡಿಯಾರ ಟಿಕ್ ಟಿಕ್ ಅನ್ನಲು ಶುರುವಾಯಿತು. ಇದು ಕೇವಲ ಕಾಕತಾಳೀಯವೋ ಅಥವಾ ಮುಂಚಿತವಾಗಿ ರೂಪಿಸಿದ ಪಕ್ಕಾ ಪ್ಲಾನ್ ಎಂಬುದು ಈಗ ಇಡೀ ಜಗತ್ತಿಗೆ ಸ್ಪಷ್ಟವಾಗುತ್ತಿದೆ. 140 ಕೋಟಿ ಜನರ ನಾಯಕನ ಉಪಸ್ಥಿತಿ ಅಕ್ಷರಶಃ ಒಂದು ರಕ್ಷಣಾ ಕವಚದಂತೆ ಆ 48 ಗಂಟೆಗಳ ಕಾಲ ಇಸ್ರೇಲ್ ಮೇಲೆ ಯಾವುದೇ ದಾಳಿ ನಡೆಯದಂತೆ ತಡೆದಿತ್ತು ಎಂಬುದು ಈಗಿನ ಜಿಯೋಪೊಲಿಟಿಕಲ್ ವಿಶ್ಲೇಷಣೆಗಳ ಸಾರಾಂಶವಾಗಿದೆ. ಯಾವ ಕ್ಷಣಕ್ಕಾಗಿ ಇಸ್ರೇಲ್ ಮತ್ತು ಅಮೆರಿಕದ ಗುಪ್ತಚರ ಸಂಸ್ಥೆಗಳು ದಶಕಗಳಿಂದ ಹೊಂಚು ಹಾಕುತ್ತಿದ್ದವೋ ಆ ಕ್ಷಣ ಫೆಬ್ರವರಿ 28ರ ಶನಿವಾರ ಮುಂಜಾನೆ ಕೂಡಿಬಂತು. ಪ್ರಧಾನಿ ಮೋದಿ ಇಸ್ರೇಲ್ ವಾಯುಗಡಿ ದಾಟಿದ ಕೆಲವೇ ಗಂಟೆಗಳಲ್ಲಿ ಟೆಹರಾನ್ನ ಆಕಾಶದಲ್ಲಿ ಮೃತ್ಯುವಿನಂತೆ ಅಮೆರಿಕ ಮತ್ತು ಇಸ್ರೇಲ್ನ ಅತ್ಯಾಧುನಿಕ ಫೈಟರ್ ಜೆಟ್ಗಳು ಕಾಣಿಸಿಕೊಂಡವು. ಈ ಕಾರ್ಯಾಚರಣೆಯ ಮೊದಲ ಗುರಿ ಯಾವುದೋ ಸೇನಾ ನೆಲೆಯಾಗಿರಲಿಲ್ಲ, ಬದಲಾಗಿ ಇರಾನ್ನ ಶಕ್ತಿ ಕೇಂದ್ರ, ಆ ದೇಶದ ಸರ್ವೋಚ್ಚ ನಾಯಕ ಆಯತುಲ್ಲಾಹ್ ಅಲಿ ಖಮೇನಿಯವರ ಅಧಿಕೃತ ನಿವಾಸ ಮತ್ತು ಕಚೇರಿ. ಬಿತ್ತಿದಂತೆ ಬೆಳೆ ಎಂಬ ಮಾತಿನಂತೆ ದಶಕಗಳಿಂದ ಇಸ್ರೇಲ್ ವಿರುದ್ಧ ಉಗ್ರಗಾಮಿಗಳನ್ನು ಸಾಕಿ ಸಲಹಿದ್ದ ಖಮೇನಿಯವರ ಸಾಮ್ರಾಜ್ಯ ಇಂದು ಅಕ್ಷರಶಃ ಧೂಳೀಪಟವಾಗಿದೆ. ಸುಮಾರು 37 ವರ್ಷಗಳ ಕಾಲ ಇರಾನನ್ನು ತನ್ನ ಕಠಿಣ ಇಸ್ಲಾಮಿಕ್ ನಿಯಮಗಳ ಅಡಿಯಲ್ಲಿ ನಡೆಸುತ್ತಿದ್ದ ಖಮೇನಿ ಈ ದಾಳಿಯಲ್ಲಿ ಹತ್ಯೆಯಾಗಿರುವುದು ಈಗ ಇರಾನ್ನಿಂದಲೇ ಅಧಿಕೃತವಾಗಿ ದೃಢಪಟ್ಟಿದೆ. ಕೇವಲ ಖಮೇನಿ ಮಾತ್ರವಲ್ಲ, ಇರಾನ್ನ ರಕ್ಷಣಾ ಸಚಿವ ಅಮೀರ್ ಹಾಟಾಮಿ ಕೂಡ ಈ ಭೀಕರ ಬಾಂಬ್ ದಾಳಿಗೆ ಬಲಿಯಾಗಿದ್ದಾರೆ. ಇರಾನ್ನಾದ್ಯಂತ 40 ದಿನಗಳ ಶೋಕಾಚರಣೆ ಮತ್ತು 7 ದಿನಗಳ ಸರ್ಕಾರಿ ರಜೆ ಘೋಷಿಸಿರುವುದು ಅಲ್ಲಿನ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಈ ಹತ್ಯೆಯ ಹಿಂದೆ ಇಸ್ರೇಲ್ ಹಾಕಿದ್ದ ಪಕ್ಕಾ ಸ್ಕೆಚ್ ಈಗ ಬಯಲಾಗುತ್ತಿದೆ. 2023 ಅಕ್ಟೋಬರ್ 7ರಂದು ಹಮಾಸ್ ನಡೆಸಿದ ಆ ಬರ್ಬರ ದಾಳಿಯ ನಂತರ ಇಸ್ರೇಲ್ ಒಂದು ಕಠಿಣ ತೀರ್ಮಾನಕ್ಕೆ ಬಂದಿತ್ತು. ಕೇವಲ ಟೊಂಗೆಗಳನ್ನು ಕತ್ತರಿಸಿದರೆ ಸಾಲದು, ವಿಷದ ಮರವನ್ನೇ ಕಿತ್ತು ಹಾಕಬೇಕು ಎಂಬುದು ನೆತನ್ಯಾಹು ಅವರ ಪ್ಲಾನ್ ಆಗಿತ್ತು. ಅದರಂತೆ ಹಮಾಸ್ ಮತ್ತು ಹಿಜ್ಬುಲ್ಲಾಗಳನ್ನು ಹಂತ ಹಂತವಾಗಿ ಮುಗಿಸಿದ ಇಸ್ರೇಲ್ ಕೊನೆಯದಾಗಿ ಇರಾನ್ನತ್ತ ತಿರುಗಿತು.
ಕಳೆದ 1 ವರ್ಷದಿಂದ ಖಮೇನಿಯವರು ಅತ್ಯಂತ ಸುರಕ್ಷಿತ ಬಂಕರ್ಗಳಲ್ಲಿ ಅಡಗಿದ್ದರು. ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಬಳಸದೆ ಅತ್ಯಂತ ಗೌಪ್ಯವಾಗಿ ಇತ್ತಿದ್ದರು. ಆದರೂ ಅಮೆರಿಕ ಮತ್ತು ಇಸ್ರೇಲ್ನ ಇಂಟೆಲಿಜೆನ್ಸ್ ಇಷ್ಟೊಂದು ನಿಖರವಾಗಿ ಅವರ ಲೊಕೇಶನ್ ಪತ್ತೆಹಚ್ಚಿ ಹೊಡೆದುರುಳಿಸಿದ್ದು ಇಡೀ ಜಗತ್ತನ್ನೇ ಬೆಚ್ಚಿಬೀಳಿಸಿದೆ. ಇತ್ತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ರೌದ್ರಾವತಾರ ಕೂಡ ಶುರುವಾಗಿದೆ. ದಾಳಿಯ ಬೆನ್ನಲ್ಲೇ ವಿಡಿಯೋ ಸಂದೇಶ ನೀಡಿದ ಟ್ರಂಪ್, ಇರಾನ್ನ ನೌಕಾಪಡೆ ಮತ್ತು ಕ್ಷಿಪಣಿ ತಾಣಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವುದೇ ನಮ್ಮ ಆಪರೇಷನ್ನ ಗುರಿ ಎಂದು ಇರಾನ್ ಸೈನಿಕರೇ, ನೀವು ಶರಣಾಗಿ ಇಲ್ಲವೇ ಸಾವಿಗೆ ಸಿದ್ಧರಾಗಿ ಎಂದು ಗುಡುಗಿದ್ದಾರೆ. 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ನಲ್ಲಿ ಆರಂಭವಾಗಿದ್ದ ಕ್ಲೆರಿಕ್ಗಳ ಸರ್ವಾಧಿಕಾರ ಇಂದು ಅಕ್ಷರಶಃ ದಿಕ್ಕೆಟ್ಟು ಹೋಗಿದೆ. 37 ವರ್ಷಗಳ ಸುದೀರ್ಘ ಆಡಳಿತ ಇಂದು ನೆತ್ತರ ನದಿಯಲ್ಲಿ ಕೊನೆಗೊಂಡಿದೆ. ಈ ಘಟನೆ ಕೇವಲ ಇರಾನ್ ಇತಿಹಾಸಕ್ಕೆ ಮಾತ್ರವಲ್ಲ, ಇಡೀ ಮಧ್ಯಪ್ರಾಚ್ಯದ ಭವಿಷ್ಯವನ್ನೇ ಬದಲಾಯಿಸುವಂತಹ ಒಂದು ಬೃಹತ್ ತಿರುವು ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ತನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾಹ್ ಅಲಿ ಖಮೇನಿಯವರ ಹತ್ಯೆಯ ಸುದ್ದಿ ಇರಾನ್ನಾದ್ಯಂತ ಕಿಚ್ಚು ಹಚ್ಚಿದೆ. ದಶಕಗಳಿಂದ ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಹೊಂಚು ಹಾಕುತ್ತಿದ್ದ ಇರಾನ್ ಈಗ ರೌದ್ರಾವತಾರ ತಾಳಿ ಬೀದಿಗೆ ಬಂದಿದೆ. ಖಮೇನಿಯವರ ಸಾವಿಗೆ ಪ್ರತಿಯಾಗಿ ಇರಾನ್ ಈಗ ಕೇವಲ ಇಸ್ರೇಲ್ ಮೇಲೆ ಮಾತ್ರವಲ್ಲ, ಇಡೀ ಮಧ್ಯಪ್ರಾಚ್ಯದ ಮೇಲೆ ಕ್ಷಿಪಣಿಗಳ ಮಳೆ ಸುರಿಸಲು ಶುರುಮಾಡಿದೆ. ಶನಿವಾರ ಸಂಜೆಯಾಗುತ್ತಿದ್ದಂತೆ ಇರಾನ್ನ 100 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಗಲ್ಫ್ ರಾಷ್ಟ್ರಗಳ ಆಕಾಶವನ್ನು ಸೀಳಿ ಬಂದಿವೆ. ಈ ದಾಳಿಯ ಅಸಲಿ ಆತಂಕ ಇರುವುದು ಇರಾನ್ನ ಗುರಿಯಲ್ಲಿ. ಇರಾನ್ ಕೇವಲ ಇಸ್ರೇಲನ್ನು ಮಾತ್ರ ಟಾರ್ಗೆಟ್ ಮಾಡುತ್ತಿಲ್ಲ, ಬದಲಾಗಿ ಅಮೆರಿಕದ ಮಿಲಿಟರಿ ನೆಲೆಗಳನ್ನು ಹೊಂದಿರುವ ಬಹರೇನ್, ಯುಎಇ ಮತ್ತು ಕತಾರ್ಗಳ ಮೇಲೂ ಏಕಕಾಲಕ್ಕೆ ಮುಗಿಬಿದ್ದಿದೆ. ವಿಶ್ವದ ಅತ್ಯಂತ ಐಶ್ವರ್ಯಯುತ ನಗರವೆಂದು ಕರೆಸಿಕೊಳ್ಳುವ ದುಬೈನಲ್ಲಿ ಭೀಕರ ಸ್ಫೋಟದ ಶಬ್ದಗಳು ಕೇಳಿಬಂದಿವೆ ಎಂದು ರಾಯ್ಟರ್ಸ್ ವರದಿ ಮಾಡಿದೆ. ಅಬುಧಾಬಿ, ದೋಹಾ ಮತ್ತು ಸೌದಿಯ ರಿಯಾದ್ ನಗರಗಳಲ್ಲಿ ಸ್ಫೋಟಕ ಸದ್ದುಗಳು ಮೊಳಗಿದ್ದು ಇಡೀ ನಗರಗಳೇ ನಡುಗಿ ಹೋಗಿವೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದರೆ ಯುಎಇ ತನ್ನ ವಾಯುಮಾರ್ಗವನ್ನು ಪೂರ್ಣವಾಗಿ ಬಂದ್ ಮಾಡಿದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ಇರಾನ್ ಕೇವಲ ನಗರಗಳನ್ನು ಗುರಿಯಾಗಿಸಿಲ್ಲ. ಅಬುಧಾಬಿಯ ಅಲ್ ದಫ್ರಾ ವಾಯುನೆಲೆ ಮತ್ತು ಖತಾರಿನ ದೋಹಾದಲ್ಲಿರುವ ಅಲ್ ಉದೀದ್ ವಾಯುನೆಲೆಗಳೇ ಇರಾನ್ನ ಪ್ರಮುಖ ಟಾರ್ಗೆಟ್ ಆಗಿವೆ. ಯಾಕೆಂದರೆ ಈ ನೆಲೆಗಳಲ್ಲಿ ಅಮೆರಿಕದ ವಾಯುಪಡೆ ಮತ್ತು ಸೆಂಟ್ರಲ್ ಕಮಾಂಡಿನ ಪ್ರಮುಖ ಕೇಂದ್ರಗಳಿವೆ. ಅಮೆರಿಕಕ್ಕೆ ಬೆಂಬಲ ನೀಡುತ್ತಿರುವ ಮತ್ತು ತನ್ನ ನೆಲದಲ್ಲಿ ಅಮೆರಿಕದ ಸೈನಿಕರಿಗೆ ಜಾಗ ಕೊಟ್ಟಿರುವ ಪ್ರತಿ ರಾಷ್ಟ್ರವನ್ನು ಶತ್ರು ಎಂದು ಪರಿಗಣಿಸಿರುವ ಇರಾನ್ ಈಗ ಆರ್-ಪಾರ್ ಯುದ್ಧಕ್ಕೆ ನಿಂತಿದೆ. ಈ ದಾಳಿಯು ಇಡೀ ಮಿಡಲ್ ಈಸ್ಟ್ ಅನ್ನು ಸುನ್ನಿ ವರ್ಸಸ್ ಶಿಯಾ ಸಂಘರ್ಷದ ಸುಳಿಗೆ ತಳ್ಳುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ಸೌದಿ ಅರೇಬಿಯಾ ಕೂಡ ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಹೈ ಅಲರ್ಟ್ನಲ್ಲಿಟ್ಟಿದೆ. ಒಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕದ ದಾಳಿಯಿಂದ ಇರಾನ್ ಚೂರು ಚೂರಾಗುತ್ತಿದ್ದರೆ, ಇತ್ತ ಇರಾನ್ ತನ್ನ ಕೊನೆಯ ಉಸಿರಿರುವವರೆಗೂ ಹೋರಾಡುವ ಹಠಕ್ಕೆ ಬಿದ್ದಂತೆ ಗಲ್ಫ್ ಪ್ರಾಂತ್ಯವನ್ನೇ ಯುದ್ಧದ ಭೀತಿಗೆ ತಳ್ಳಿವೆ. ಮೋದಿ ಇಸ್ರೇಲ್ನಲ್ಲಿದ್ದಾಗ ಶಾಂತವಾಗಿದ್ದ ಈ ಪ್ರದೇಶ ಈಗ ಅಕ್ಷರಶಃ ಕೆಂಡದ ಉಂಡೆಯಂತಾಗಿದೆ. ಇಸ್ರೇಲ್ ಮತ್ತು ಅಮೆರಿಕದ ಈ ಜಂಟಿ ಆಪರೇಷನ್ ಕೇವಲ ಒಂದು ಸೈನ್ಯ ದಾಳಿಯಲ್ಲ, ಬದಲಾಗಿ ಇಡೀ ಮಧ್ಯಪ್ರಾಚ್ಯದ ಭೂಪಟವನ್ನೇ ಬದಲಾಯಿಸುವಂತಹ ಒಂದು ರಾಜಕೀಯ ಮಾಸ್ಟರ್ ಪ್ಲಾನ್. ಪ್ರಧಾನಿ ಮೋದಿ ಇಸ್ರೇಲ್ ನೆಲದಲ್ಲಿ ಶಾಂತಿ ಮಂತ್ರ ಪಠಿಸಿ ಬಂದರೂ ಅವರ ವಿಮಾನ ಭಾರತದ ವಾಯುಗಡಿ ತಲುಪುವ ಮರುಕ್ಷಣವೇ ಮಧ್ಯಪ್ರಾಚ್ಯದ ಶಾಂತಿ ಎಂಬುದು ಗಾಳಿಯಲ್ಲಿ ತೂರಿ ಹೋಗಿದೆ. ಜಗತ್ತಿನ ಪ್ರಬಲ ನಾಯಕನ ಉಪಸ್ಥಿತಿ ಎಂತಹ ರಕ್ಷಣಾ ಕವಚವಾಗಬಲ್ಲದು ಎಂಬುದಕ್ಕೆ ಈ 48 ಗಂಟೆಗಳ ರಹಸ್ಯವೇ ಸಾಕ್ಷಿ. ಪ್ರಧಾನಿ ಮೋದಿ ಇಸ್ರೇಲ್ನಿಂದ ಹೊರಬಂದ ಮರುದಿನವೇ ಇರಾನ್ ಮೇಲೆ ಈ ಭೀಕರ ದಾಳಿ ನಡೆದಿರುವುದು ಈಗ ಭಾರತೀಯ ರಾಜಕೀಯದಲ್ಲೂ ದೊಡ್ಡ ಸಂಚಲನ ಮೂಡಿಸಿದೆ. ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಮೋದಿಯವರ ಭೇಟಿಯನ್ನು ನೈತಿಕ ಹೇಡಿತನ ಎಂದು ಟೀಕಿಸುತ್ತಾ, ತನ್ನ ಮಿತ್ರರು ಯುದ್ಧಕ್ಕೆ ಸಜ್ಜಾಗುತ್ತಿರುವಾಗ ಮೋದಿ ಅಲ್ಲಿಗೆ ಹೋಗಿದ್ದು ನಾಚಿಕೆಗೇಡು ಎಂದು ಕಿಡಿಕಾರಿದ್ದಾರೆ. ಆದರೆ ಜಾಗತಿಕ ರಕ್ಷಣಾ ತಜ್ಞರು ಇದನ್ನು ಬೇರೆಯದೇ ದೃಷ್ಟಿಕೋನದಲ್ಲಿ ನೋಡುತ್ತಿದ್ದಾರೆ. 140 ಕೋಟಿ ಜನರ ನಾಯಕ ಇಸ್ರೇಲ್ ನೆಲದಲ್ಲಿದ್ದ ಆ 48 ಗಂಟೆಗಳ ಕಾಲ ಇಸ್ರೇಲ್ ಮತ್ತು ಅಮೆರಿಕ ಎರಡೂ ದೇಶಗಳು ಮೋದಿಯವರ ಸುರಕ್ಷತೆಗಾಗಿ ತಮ್ಮ ಇಡೀ ಮಿಲಿಟರಿ ಯೋಜನೆಯನ್ನೇ ತಡೆಹಿಡಿದಿದ್ದವು ಎಂಬುದು ಈಗ ಜಗತ್ತಿಗೆ ಮನವರಿಕೆಯಾಗಿದೆ. ಈಗ ಇಡೀ ವಿಶ್ವದ ಕಣ್ಣು ಖಮೇನಿ ನಂತರದ ಇರಾನ್ ಮೇಲೆ ನೆಟ್ಟಿದೆ. ಅಮೆರಿಕದ ಗುರಿ ಕೇವಲ ಖಮೇನಿಯನ್ನು ಮುಗಿಸುವುದಲ್ಲ, ಬದಲಾಗಿ ಇರಾನ್ನಲ್ಲಿ ದಶಕಗಳಿಂದ ಬೇರು ಬಿಟ್ಟಿರುವ ಈ ಕಟ್ಟರ್ಪಂಥೀಯ ಆಡಳಿತವನ್ನೇ ಕಿತ್ತೊಗೆಯುವುದು. ವಾಷಿಂಗ್ಟನ್ನಿಂದ ಬರುತ್ತಿರುವ ವರದಿಗಳ ಪ್ರಕಾರ ಅಮೆರಿಕವು ಇರಾನ್ನ ಹಳೆಯ ರಾಜಮನೆತನದ ವಾರಸುದಾರ ಕ್ರೌನ್ ಪ್ರಿನ್ಸ್ ರಹಜಾ ಪೆಹ್ಲವಿಯವರನ್ನು ಮತ್ತೆ ಅಧಿಕಾರಕ್ಕೆ ತರಲು ಸಿದ್ಧತೆ ನಡೆಸುತ್ತಿದೆ. ಸ್ವತಃ ಪೆಹ್ಲವಿಯವರೇ ಈ ದಾಳಿಯನ್ನು ಇರಾನ್ನ ವಿಮೋಚನೆ ಎಂದು ಕರೆದಿದ್ದಾರೆ. ಒಂದು ವೇಳೆ ಇರಾನ್ನಲ್ಲಿ ಅಮೆರಿಕದ ಪರವಾಗಿರುವ ಮತ್ತು ಇಸ್ರೇಲನ್ನು ರಾಷ್ಟ್ರವೆಂದು ಒಪ್ಪಿಕೊಳ್ಳುವ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ದಶಕಗಳ ಕಾಲದ ಸಂಘರ್ಷಕ್ಕೆ ಒಂದು ತಿರುವು ಸಿಗಲಿದೆ.
ಆದರೆ ಈ ಹಾದಿ ಸುಲಭವಲ್ಲ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ IRGC ಇನ್ನೂ ಶಕ್ತಿಯುತವಾಗಿದ್ದು ಪ್ರತೀಕಾರದ ಕಿಚ್ಚು ಹಚ್ಚುತ್ತಿದೆ. ಸೌದಿ ಅರೇಬಿಯಾ ಕೂಡ ಅಮೆರಿಕದ ಪರವಾಗಿ ಯುದ್ಧಕ್ಕೆ ಧುಮುಕುವ ಸಾಧ್ಯತೆಗಳು ಹೆಚ್ಚಾಗುತ್ತಿವೆ. ಇದು ಕೇವಲ ಇರಾನ್ ಪತನದ ಕಥೆಯಲ್ಲ, ಬದಲಾಗಿ ಇಡೀ ಜಗತ್ತಿನ ಆರ್ಥಿಕತೆ ಮತ್ತು ತೈಲ ಮಾರುಕಟ್ಟೆಯ ಮೇಲೆ ಭೀಕರ ಪರಿಣಾಮ ಬೀರಬಲ್ಲ ಮಹಾಸಂಗ್ರಾಮ. ಒಟ್ಟಿನಲ್ಲಿ ಪ್ರಧಾನಿ ಮೋದಿ ಇಸ್ರೇಲ್ ನೆಲದಲ್ಲಿ ಶಾಂತಿ ಮಂತ್ರ ಪಠಿಸಿ ಬಂದರೂ ಅವರ ವಿಮಾನ ಭಾರತದ ವಾಯುಗಡಿ ತಲುಪುವ ಮೊದಲೇ ಮಧ್ಯಪ್ರಾಚ್ಯದ ಶಾಂತಿ ಎಂಬುದು ಗಾಳಿಯಲ್ಲಿ ತೂರಿ ಹೋಗಿದೆ. ಜಗತ್ತಿನ ಪ್ರಬಲ ನಾಯಕನ ಉಪಸ್ಥಿತಿ ಎಂತಹ ರಕ್ಷಣಾ ಕವಚವಾಗಬಲ್ಲದು ಎಂಬುದಕ್ಕೆ ಈ 48 ಗಂಟೆಗಳ ರಹಸ್ಯವೇ ಸಾಕ್ಷಿ. ನಿಮ್ಮ ಪ್ರಕಾರ ಪ್ರಧಾನಿ ಮೋದಿ ಭೇಟಿಗೂ ಈ ದಾಳಿಯ ಟೈಮಿಂಗೂ ಲಿಂಕ್ ಇದೆಯಾ? ಇರಾನ್ನ ಈ ಬದಲಾವಣೆ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು? ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಹಾಗೂ ನೀವಿನ್ನೂ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.